ಬೆಳಗಾವಿಯಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆಯ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆಯ ಕುರಿತು ಕೋಲಾರ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಅಮಿತ್ ಶಾ ಫೋಟೋ ಸುಡಲು ಪ್ರತಿಭಟನಾಕಾರರು ಮುಂದಾಗ ಪೊಲೀಸರು ಈ ವೇಳೆ ತಡೆದಿದ್ದಾರೆ. ಬಳಿಕ ಪ್ರತಿಭಟನಾಕಾರರು ಅಮಿತ್ ಶಾ ಫೋಟೋವನ್ನ ಹರಿದು ಕಾಲಿನಲ್ಲಿ ತುಳಿದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಇದು ಅಂಬೇಡ್ಕರ್ ವಿರುದ್ಧದ ಹೇಳಿಕೆಯಲ್ಲ, ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು, ಜೊತೆಗೆ ಅವರನ್ನ ಭಾರತದಿಂದ ಗಡೀಪಾರು ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿ ದಲಿತ ಮುಖಂಡ ಎಸ್.ಎಂ. ವೆಂಕಟೇಶ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ಕರ್ನಾಟಕದ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕದ ಸಂಘರ್ಷ ಸಮಿತಿ ಹೋರಾಟಕ್ಕೆ, ದಲಿತ ವಿರೋಧಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ, ದಲಿತ ವಿರೋಧಿ ಕೇಂದ್ರ ಸಚಿವ ಅಮಿತ್ ಶಾಗೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಂತೆ ಸರ್ಕಾರ ಅಮಿತ್ ಶಾಗೆ, अंबेडकर विरोधी अमित शाह के अच्छा है, आटा वाला अच्छा है, अमित शाह अच्छा है, बेके बेको न्याय बेको अमित शाह ಏನು ಒಂದ್ಸಲ बेके बेको न्याय बेको, बेके बेको ಏನಿವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣ ಪ್ರಸ್ತಾಪಿತ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಯಣ್ಣೂರು ಶ್ರೀನಿವಾಸರವರ ನೇತೃತ್ವದಲ್ಲಿ ಏನು ನಿನ್ನೆ ಲೋಕಸಭೆಯಲ್ಲಿ ಈ ಭಾರತ ಸರ್ಕಾರದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೇಳಿ 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 ಅದೊಂದು ವ್ಯಸನ ಆಗ್ಬಿಟ್ಟಿದ್ದಾರೆ ಈ ಭಾರತದಲ್ಲಿ ಅಂತ ಹೇಳಿರ್ತಕ್ಕಂಥ ಒಂದು ಹೇಳಿಕೆ ದುರದೃಷ್ಟಕರ. ಯಾಕಂದ್ರೆ ಮೋದಿ 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 ಅಂತೇಳಿ ಅವ್ರಿಗೇನೋ ಅಪ್ಪಿಮ ಕೊಟ್ಟಿದ್ರು ಏನೋ ಇವತ್ತು ಸಾರ್ವಜನಿಕರಿಗೆ, ಇಲ್ಲ ಅಥವಾ ಅದು ಪ್ಯಾಕೇಜ್ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಇವತ್ತು ಬಾಬಾ ಸಾಹೇಬ್ರನ್ನ ಗುರಿಯಾಗಿರಿಸಿಕೊಂಡು ಹೇಳಿರ್ತಕ್ಕಂಥ ಮಾತಲ್ಲ ಇದು, ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನ ಗುರಿಯಾಗಿರಿಸಿಕೊಂಡು ಹೇಳಿರ್ತಕ್ಕಂಥ ಒಂದು ದಾಳಿ ಇದು. ಯಾಕಪ್ಪ ಅಂತ ಹೇಳ್ತೀರಂದ್ರೆ ಮುಸ್ಲಿಮ್ಸ್ ಅಂದ ತಕ್ಷಣನೇ ಸಂವಿಧಾನ ಅಂತಾರೆ ಅವರು, ಸಂವಿಧಾನ ಪರವಾಗಿ ಅವ್ರು ನಡ್ಕೊಳ್ಳಲ್ಲ ಅಂತಾರೆ. ನಾವು ಸಂವಿಧಾನ ಅಂದ್ರೆ ಅವರು ಕಾಂಗ್ರೆಸ್ ಅವರು ಸಂಸತ್ ಸಭೆಯಲ್ಲಿ ವಿರೋಧ ಮಾಡಬಾರ್ದು ಅಂತೇಳಿ ನೀವು ನೆಹರು ಇದ್ದಂತ ಕಾಲದಲ್ಲಿ ಅಂಬೇಡ್ಕರ್ ಅನ್ನ ಸೋಲಿಸಿದ್ರಿ. ನೀವು ಅಂಬೇಡ್ಕರ್ಗೆ ಸತ್ತಾಗ ಜಾಗ ಕೊಡಲ್ಲ ಅಂತೇಳಿ ಕಾಂಗ್ರೆಸ್ನವ್ರನ್ನ ಬಾಯಿ ಬಿಚ್ಚಿಸಬಹುದೇ ವಿನಃ ಈ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಲ್ಲಿ ಇರೋವರೆಗೂ ಸಹ ಯಾರು ಸಹ ನಮ್ಮ ಬಾಯನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಶಕ್ತಿಯನ್ನ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ನಮಗೆ ಅಗಾಧವಾಗಿರ್ತಕ್ಕಂಥ ಹೋರಾಟದ ರಥವನ್ನು ಬಿಟ್ಟೋಗಿದ್ದಾರೆ. ಆ ರಥವನ್ನು ಎಳೆಯೋದ್ರ ಮುಖಾಂತರ ಈ ಕೇಂದ್ರ ಸರ್ಕಾರದಲ್ಲಿ ಏನು ಗುಲಾಮ್ಗಿರಿ ಮಾಡಿಕೊಂಡು ಅವರಿಗೆ ಬಕೆಟ್ ಇಟ್ಕೊಂಡು ಏನು ಕೇಂದ್ರ ಸಚಿವನಾಗಿದ್ದಾನೆ ಅಮಿತ್ ಶಾ, ಅವನು ಈ ದೇಶದಿಂದ ಗಡಿಪಾರ ಮಾಡೋವರೆಗೂ ಸಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡುತ್ತೆ.